ನಾವು ಸಾಲವನ್ನು ನಮ್ಮ ಪರಿವಾರದ ಉನ್ನತಿಗಾಗಿ ಬಳಸಲಿದ್ದೀವಿ. ನಾವು ಸಾಲವನ್ನು ನಮ್ಮ ಪರಿವಾರದ ಉನ್ನತಿಗಾಗಿ ಬಳಸಲಿದ್ದೇವೆ. ನಾವು ಸಾಲದ ಕಂತನ್ನು ಸಮಯದಲ್ಲಿ ತುಂಬಿಸುತ್ತೇವೆ. ನಾವು ಸಾಲದ ಕಂತನ್ನು ಸಮಯದಲ್ಲಿ ತುಂಬಿಸುತ್ತೇವೆ. ನಾವು ಸೂಕ್ತ ಉಳಿತಾಯ ಮಾಡುತ್ತೇವೆ. ನಾವು ಸೂಕ್ತ ಉಳಿತಾಯ ಮಾಡುತ್ತೇವೆ. ನಾವು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುತ್ತೇವೆ. ನಾವು ನಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡುತ್ತೇವೆ. ನಮ್ಮ ಸಹಯೋಗಿಗಳ ಸುಖ ದುಃಖಗಳಲ್ಲಿ ನಾವು ಭಾಗಿಯಾಗುತ್ತೇವೆ. ನಮ್ಮ ಸಹಯೋಗಿಗಳ ಸುಖ ದುಃಖದಲ್ಲಿ ನಾವು ಭಾಗಿಯಾಗುತ್ತೇವೆ. ನಾವು ಕಂಪನಿಯ ಜೊತೆ ಒಳ್ಳೆಯ ಸಂಬಂಧದ ಸ್ಥಾಪನೆ ಮಾಡುತ್ತೇವೆ. ನಾವು ಕಂಪನಿಯ ಜೊತೆ ಒಳ್ಳೆಯ ಸಂಬಂಧದ ಸ್ಥಾಪನೆ ಮಾಡುತ್ತೇವೆ. ನಾವು ಏನು ಮಾಡುತ್ತೇವೋ ಹಾಗೂ ಏನನ್ನು ಹೇಳುತ್ತೀವೋ ಅದಕ್ಕೆ ದೇವರು ಸಾಕ್ಷಿಯಾಗಿರುತ್ತಾನೆ. ನಾವು ಏನು ಮಾಡುತ್ತೇವೋ ಹಾಗೂ ಏನನ್ನು ಹೇಳುತ್ತೇವೋ ಅದಕ್ಕೆ ದೇವರು ಸಾಕ್ಷಿಯಾಗಿರುತ್ತಾನೆ. ಕೂತ್ಕೊಳ್ಳಿ. ನನಗೆ ನಿಮ್ಮೆಲ್ಲರಿಗೂ ಹೇಳೋದಕ್ಕೆ ಖುಷಿ ಆಗ್ತಾ ಇದೆ. ಇವತ್ತು ನಮ್ಮ ಜೊತೆ ಮಾತಾಡೋಕೆ ಅಂತ ನಮ್ಮ ಕಂಪನಿಯ ಝೋನಲ್ ಮ್ಯಾನೇಜರ್ ಪ್ರೀತಿ ಮೇಡಮ್ ಬಂದಿದ್ದಾರೆ. ನಾನು ಲಕ್ಷ್ಮಿ ಅವರಿಗೆ ಕೇಳಿಕೊಳ್ಳುತ್ತಿದ್ದೀನಿ, ಅವರು ಹೂ ನೀಡಿ ಪ್ರೀತಿ ಮೇಡಮ್ ಅವರನ್ನು ಸ್ವಾಗತಿಸಬೇಕಂತ. ಈಗ ನಾನು ಪ್ರೀತಿ ಮೇಡಮ್ಗೆ ಕೋರುತ್ತಿದ್ದೀನಿ, ಅವರು ತಮ್ಮ ಮೌಲ್ಯಯುತ ಮಾತನ್ನು ಮಹಿಳೆಯರಿಗೆ ಹೇಳಬೇಕು ಅಂತ. ಧನ್ಯವಾದ ಸುರೇಶ್ ಅವರೇ. ಎಲ್ಲಕ್ಕೂ ಮೊದಲು ನಾನು ನಿಮ್ಗೆಲ್ರಿಗೂ ಅಭಿನಂದನೆ ಹೇಳ್ತೀನಿ. ನೀವೆಲ್ಲರೂ ಯಾವ ರೀತಿಯಲ್ಲಿ ನಿಮ್ಮ ವ್ಯವಸಾಯವನ್ನು ವೃದ್ಧಿಸಿದ್ದೀರಿ ಹಾಗೂ ಪರಿವಾರದ ಉನ್ನತಿಗಾಗಿ ಪ್ರಯತ್ನಿಸಿದ್ದೀರಿ ಅದನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ಇದೇ ಪ್ರಕಾರ ನೀವು ಕಂಪನಿಯಿಂದ ಪಡೆದ ಸಾಲವನ್ನು ತುಂಬಾ ಪ್ರಾಮಾಣಿಕತೆಯಿಂದ ತೀರಿಸ್ತಿದ್ದೀರಿ. ಇದನ್ನು ನೋಡಿ ನನಗೆ ತುಂಬಾ ಖುಷಿಯಾಗಿದೆ. ನನ್ಗನ್ಸುತ್ತೆ ಚಿಕ್ಕ ಸಾಲಗಳು ನಿಮ್ಗೆಲ್ಲ ತುಂಬಾ ಲಾಭದಾಯಕವಾಗಿದೆ. ಏನನಿಸುತ್ತೆ ಲಕ್ಷ್ಮಿ ಅಕ್ಕ, ಲಾಭದಾಯಕವಾಗಿದೆಯಾ? ಹಾ, ತುಂಬಾ ಲಾಭದಾಯಕವಾಗಿದೆ. ಮೊದಲೆಲ್ಲ ಕೆಲಸಕ್ಕಾಗಿ ಹಣದ ಅಗತ್ಯ ಉಂಟಾಗ್ತಿತ್ತಲ್ಲ, ಆಗ ಅಲ್ಲಿ ಇಲ್ಲಿ ಸುತ್ತಾಡಿ ತುಂಬಾ ತೊಂದರೆ ಆಗ್ತಿತ್ತು. ನಿಜವಾಗ್ಲೂ. ನೀವೇ ನೋಡಿ, ಬ್ಯಾಂಕ್ ಸುಲಭವಾಗಿ ಸಾಲವಂತೂ ಕೊಡೋದಿಲ್ಲ, ಮತ್ತೆ ಸಾಹುಕಾರರಿಂದ ಪಡೆದ ಸಾಲ ದುಬಾರಿಯಾಗಿರುತ್ತೆ. ಇಂಥ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡಿದ್ವಿ ನಾವೆಲ್ಲ. ಆದ್ರೆ ನಿಮ್ಮ ಫೈನಾನ್ಸ್ ಕಂಪನಿಯು ಮನೆಗೆ ಬಂದೇ ಸಾಲ ಕೊಟ್ಟಿದೆ. ಈಗ ತುಂಬಾ ಲಾಭವಾಗಿದೆ ನಮಗೆ. ಏನ್ರವಾ, ನೀವು ಏನಾದ್ರೂ ಹೇಳಿಯಲ್ಲ? ಹೌದು ಮೇಡಮ್, ಲಕ್ಷ್ಮಿ ಹೇಳ್ತಾ ಇರೋದು ನಿಜವಾಗಿದೆ. ಇದನ್ ಕೇಳಿ ತುಂಬಾನೇ ಖುಷಿಯಾಯ್ತು. ಯಾಕೆಂದ್ರೆ ಕೆಲವು ಜಾಗಗಳಲ್ಲಿ ಎಂಥ ದುರ್ಘಟನೆಗಳು ಆಗಿವೆ ಅಂದ್ರೆ ಅಲ್ಲಿ ಈ ಸೌಲಭ್ಯದ ದುರುಪಯೋಗ ಆಗಿದೆ. ಅದರಿಂದ ಕಂಪನಿಗೆ ನಷ್ಟವಾಗಿದ್ದು ಸರಿಯೇ, ಜೊತೆಗೆ ಮಹಿಳೆಯರಿಗೂ ನಷ್ಟವಾಗಿದೆ. ಮೇಡಮ್, ನೀವು ರಾಮನಗರದ ಅಂಬೇಗಾಂವ್ನಲ್ಲದ ಘಟನೆ ಬಗ್ಗೆ ಹೇಳ್ತಿದ್ದೀರಲ್ವಾ? ಹೌದು, ಸರಿ ಅಂದ್ರಿ. ಅಲ್ಲಿ ಏನಾಗಿತ್ತು ಮೇಡಮ್? ಅಂಬೇಗಾಂವ್ನಲ್ಲೊಂದು ಫ್ಯಾಮಿಲಿ ಇತ್ತು, ಜಮದಾಳಿ. ಮನ್ಮರ್ಥ್, ಅವರ ಪತ್ನಿ ಸುಶೀಲಾ, ಗುಡ್ಡಿ ಹಾಗೂ ಪಿಂಕಿಯೂ ಇದ್ರು ಈ ಜಮದಾಳಿ ಪರಿವಾರದಲ್ಲಿ. ಒಂದು ದಿನ ಮನ್ಮಥ್, ಅರೆ ಓ ಮನ್ಮಥ್, ಮನೆಯಲ್ಲಿದ್ದೀಯಾ? ಯಾರು ಬಂದ್ರು? ಅರೆ ನೀವು? ನಾನಾಭಾಯಿ ಬಂದಿದ್ದಾರೆ. ಬನ್ನಿ ಬನ್ನಿ. ಇಲ್ಲಿ ಕೂತ್ಕೊಳ್ಳಿ. ಅಲ್ಲಪ್ಪ, ತುಂಬಾ ಸೆಕೆ ಇದೆ ನಿಮ್ಮೂರಲ್ಲಿ. ಹೌದ್ರಿ, ನನ್ಗಂತೂ ಸಾಕಾಗೋಯ್ತು. ತಗೊಳ್ಳಿ, ನೀರ್ ಕುಡೀರಿ. ಅರೆ ವಾ, ಈಗ ಆರಾಮಾಯ್ತು. ಹೇಗಿದ್ರಿ ಸುಶೀಲಾತ್ಗೆ? ಎಲ್ಲ ಚೆನ್ನಾಗಿದೆಯಾ? ಎಲ್ಲ ಆರಾಮರಿ. ಅರೆ, ಮಕ್ಕಳೆಲ್ಲಿದ್ದಾರೆ? ಕಾಣಿಸ್ತಾನೆ ಇಲ್ಲ. ಅವರು ಇಲ್ಲೇ ಹತ್ತಿರದ ಹಳ್ಳಿಗೆ ಸ್ಕೂಲ್ ಪಿಕ್ನಿಕ್ಗೆ ಹೋಗಿದ್ದಾರೆ. ತಡವಾಗಿ ಬರ್ತಾರೆ. ಹೌದಾ? ಮಕ್ಳಿಗೋಸ್ಕರ ಏನೋ ತಂದಿದ್ದೆ. ಇಷ್ಟೆಲ್ಲ ತೊಂದ್ರೆ ಯಾಕೆ ಅರೆ, ಹೇಳಿ? ತೊಂದ್ರೆ ಅಂತದ್ದು ನಮ್ದೇ ಮಕ್ಳಲ್ವೇ? ಸರಿ ಅತ್ಗೆ, ಮನ್ಮತ ಚೆನ್ನಾಗಿ ನೋಡ್ಕೊಳ್ತಿದ್ದಾನಲ್ಲ, ನಿಮ್ಗೇನು ತೊಂದ್ರೆ ಗಿಂದ್ರೆ ಕೊಡಲ್ವಲ್ಲ? ಯಾಕೆ ಮನ್ಮತ? ನಾನಂತೂ ಆರಾಮಾಗಿದ್ದೀನಿ ನೋಡಿ. ಏನ್ ನಾನವ್ವ ನೀವು ಕೂಡ. ಆದ್ರೆ ಅಕಸ್ಮಾತ್ ಈ ಕಡೆ ಹೇಗ್ ಬರೋದಾಯ್ತು? ಅರೆ, ನಿಮ್ಮೂರಲ್ಲಿ ಏನೋ ಕೆಲ್ಸ ಇತ್ತು, ಅನ್ಕೊಂಡೆ ನಿಮ್ಮನ್ನು ಭೇಟಿ ಆಗ್ಬೋದು ಅಂತ. ಒಳ್ಳೇದಾಯ್ತು ಬಿಡಿ. ಆದ್ರೆ ನೀವು ಯಾವ ಕೆಲ್ಸಕ್ಕೆ ಬಂದ್ರಿ? ಅರೆ, ಒಂದು ಹೊಸ ಬಿಸ್ನೆಸ್ ಶುರು ಮಾಡ್ತಿದ್ದೀನಿ. ಎಂತ ಬಿಸ್ನೆಸ್? ಬಟ್ಟೆಗಳದ್ದು. ಅದ್ಕೆಂತಲೇ ಇವ್ರಿಗೆ ಬಂದದ್ದು. ಅರೆ ವಾ, ಬಟ್ಟೆ ಬಿಸ್ನೆಸ್? ಅರೆ ವಾ, ನೀವಂತೂ ತುಂಬಾ ದೊಡ್ಡ ಹೆಜ್ಜೆನ ಇಟ್ಟಿದ್ದೀರಾ. ಅರೆ, ನಾನಂತೂ ಸಣ್ಣ ಪುಟ್ಟ ಕೆಲಸ ಮಾಡಿ ಮಾಡಿ ಸೋತು ಹೋಗಿದ್ದೆ. ಈಗ ಅನಿಸ್ತು
ಒಂದು ಹೊಸ ಬಿಸ್ನೆಸ್ ಶುರು ಮಾಡೋಣ ಅಂತ. ತಗೊಳ್ಳಿ, ಚಹಾ ಕುಡೀರಿ. ಆದ್ರೆ ಅಣ್ಣವ್ರೆ, ಈ ಬಿಸ್ನೆಸ್ ಮಾಡೋದಕ್ಕೆ ತುಂಬಾ ಹಣ ಬೇಕಾಗುತ್ತಲ್ವಾ? ಹೌದು. ಅರೆ ಅತ್ತಿಗೆ, ಒಂದ್ ದೊಡ್ಡ ಕೆಲ್ಸ ಮಾಡ್ಬೇಕು ಅಂದ್ರೆ ಹಣ ಕೂಡ ಹೆಚ್ಚೇ ಬೇಕಾಗುತ್ತಲ್ವಾ? ಏನ್ ಮನ್ಮತ? ನೀವ್ ಹೇಳ್ತಿರೋದು ನಿಜಾನೇ. ಅದ್ಕಂತ್ಲೆ ನಿನ್ ಬಳಿಗೆ ಬಂದಿದ್ದೀನಿ. ನನ್ನ ಹತ್ರ ಏನ್ ಬಡವರ ಕಾಲ ಎಳಿತಿದ್ದೀರಿ? ನಾನ್ ನಿಮ್ಗೆ ಹೇಗೆ ಸಹಾಯ ಮಾಡ್ಬೋದು? ಅರೆ ನೀನಲ್ಲ, ಸುಶೀಲಾ ಅತ್ತಿಗೆ. ನಾನೇ? ಅರೆ ಅಣ್ಣವ್ರೆ, ನಾನು ಜನರ ಮನೆಗೆ ಹೋಗಿ ಕಸ ಮುಸುರಿ ತೊಳಿತೀನಿ. ನನ್ಗೇನ್ ಗೊತ್ತು ಈ ಬಿಸ್ನೆಸ್ ನ ಬಗ್ಗೆ? ಅರೆ ನಾನ್ ನಿನ್ಗೆ ಬಿಸ್ನೆಸ್ ಮಾಡೋಕೆ ಎಲ್ಲಿ ಹೇಳ್ತಿದ್ದೀನಿ. ನನ್ಗಂತೂ ನಿನ್ನಿಂದ ಹಣದ ಸಹಾಯ ಬೇಕಿದೆ ಅಷ್ಟೇ. ಮತ್ತೆ ಅದು ಸಹ ಬರೀ ಕೆಲವೇ ದಿನಗಳಿಗಾಗಿ. ಹಣದ ಸಹಾಯ? ಆ, ಎಷ್ಟು ಬೇಕಿತ್ತು? ಬರೀ 1 ಲಕ್ಷ ರೂಪಾಯಿ ಬೇಕಿತ್ತು. 1 ಲಕ್ಷ? ಅರೆ ನಾನಾಬಾಯ್, 1 ಲಕ್ಷ ರೂಪಾಯಿ ಅಂತೂ ಬಿಡಿ. 1 ಲಕ್ಷ ಪೈಸೇನೂ ಇಲ್ಲ ನಮ್ಮ ಮನೆಯಲ್ಲಿ. ನಾವು ಹೇಗೋ ಮಾಡ್ಕೊಂಡು ಮನೆ ನಡೆಸ್ತಾ ಇದ್ದೇವೆ. ಅರೆ ಅದು ನನ್ಗೂ ಗೊತ್ತಪ್ಪ. ಆದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಅದ್ರಲ್ಲಿ ನನ್ಗೂನು ಹಣ ಸಿಗುತ್ತೆ, ಮತ್ತೆ ನಿಮ್ಗೂ ಲಾಭ ಇದೆ. ಎಂತ ಐಡಿಯಾ? ನಿಮ್ಗೆ ಗೊತ್ತಿರ್ಬೇಕಲ್ವಾ, ಫೈನಾನ್ಸ್ ಕಂಪನಿ ಕಡೆಯಿಂದ ಈಗೀಗ ಸಾಲ ಸಿಗ್ತಾ ಇರೋದು. ಹಾ, ಅದ್ ಗೊತ್ತಿದೆ. ನಮ್ಮ ಬಳಿನೂ ಆ 4-5 ಫೈನಾನ್ಸ್ ಕಂಪನಿಯ ಜನ ಬರ್ತಾ ಅಷ್ಟೇ. ಇರ್ತಾರೆ. ನೀವು ಒಂದ್ ವೇಳೆ 4 ಮಹಿಳೆಯರ ಗುಂಪು ಮಾಡ್ಕೊಂಡ್ರೆ ನಿಮ್ಗೂನು ಸಾಲ ಸಿಕ್ಬಿಡುತ್ತೆ. ಆದ್ರೆ ನಮಗಂತೂ ಸಾಲ ತಗೊಳ್ಳೋ ಅಗತ್ಯವೇ ಇಲ್ಲ. ಅರೆ ನಿಮ್ಗೆ ಯಾರು ಹೇಳ್ತಿದ್ದಾರೆ ಸಾಲ ತಗೊಳಕ್ಕೆ? ನೀವಂತೂ ಒಂದು ಗುಂಪು ನಿರ್ಮಿಸಿ ಆ ಸಾಲ ಪಡ್ಕೊಂಡ್ರಾಯ್ತು. ಒಂದ್ಸಲ ನಿಮ್ಗೆ ಸಾಲ ಸಿಕ್ಬಿಟ್ರೆ ಅದನ್ನ ನಂಗ್ ಕೊಟ್ಬಿಡಿ. ಮತ್ತೆ ಕಂತು ಯಾರು ತುಂಬ್ತಾರೆ? ಅರೆ ಏನು ಅಂತ ಮಾತಾಡ್ತಿದ್ದೆಪ್ಪ, ನಾನ್ ತುಂಬಿಸ್ತೀನಿ ಕಣೋ. ಹಾಗಾದ್ರೆ ಹೆಸರು ನಮ್ಮದು, ಮತ್ತೆ ಎಲ್ಲಾ ಸಾಲ ತಗೊಳ್ಳೋರು ನೀವು, ಮತ್ತೆ ತುಂಬಿಸೋದು ನೀವೇನೆ, ಅದೇ ತಾನೇ? ನಾನನ್ನೋದು ಅದೇ ಅತ್ತಿಗೆ. ನೋಡಿದೆ ಮನ್ಮತ, ನಿನ್ಗಿಂತ ಎಷ್ಟು ಹೆಚ್ಚು ಅತ್ತಿಗೆ ತಲೆ ಓಡುತ್ತೆ. ಮತ್ತೆ ಅತ್ತಿಗೆ, ಈ ಸಹಾಯ ಮಾಡಿದಕ್ಕಾಗಿ ನಾನ್ ನಿಮ್ಗೆ 2,000 ರೂಪಾಯಿನೂ ಕೊಡ್ತೀನಿ. 2,000 ರೂಪಾಯಿ? ಯಾಕೆ ಕಡಿಮೆ ಅನಿಸ್ತಿದ್ಯಾ? ಸರಿ ಆಗ್ಲಿ, 3,000 ರೂಪಾಯಿ ಕೊಡ್ತೀನಿ. ಮತ್ತೆ ನೋಡಿ ಅತ್ತಿಗೆ, ಉಳಿದ ಮಹಿಳೆಯರಿಗೂ 1,000 ರೂಪಾಯಿ ಕೊಡ್ತೀನಿ. ನೀವು ಮಜಾ ಮಾಡಿ ಆರಾಮವಾಗಿ. ಆದ್ರೆ ನಾವೆಲ್ಲಾದ್ರೂ ಸಿಕ್ಕಾಕೊಳ್ಳೋದಿಲ್ಲ ತಾನೇ? ಅರೆ ನಿನ್ಗೇನು ಹುಚ್ಚಿ ಹಿಡ್ದಿದ್ಯಾ? ಇದರಲ್ಲೇನಾದ್ರೂ ಅಪಾಯದ ಮಾತಿದ್ದಿದ್ರೆ ನಾನ್ ನನ್ನ ಚಿನ್ನದಂತ ಅತ್ತಿಗೆಗೆ ಇದನ್ನೆಲ್ಲ ಹೇಳ್ತಿದ್ನಾ? ಅರೆ ಏನು, ನನ್ ಮೇಲೆ ಒಂಚೂರು ನಂಬಿಕೆ ಇಲ್ವೇನಯ್ಯ? ಇಲ್ಲ, ನಿಮ್ಮೇಲಂತೂ ಪೂರ್ಣ ನಂಬಿಕೆ ಇದೆ ನಮ್ಗೆ. ಹಾ, ಮತ್ತೆ? ಆದ್ರೆ ಯೋಚನೆಗೆ ಸ್ವಲ್ಪ ಸಮಯ ಕೊಡಿಯಲ್ಲ? ಮತ್ತೆ ನಾನು ಕೂಡ ಮಹಿಳೆಯರ ಜೊತೆ ಮಾತಾಡ್ಬೇಕಲ್ವಾ? ಅವರನ್ನ ಕೇಳೋಕ್ ಮುಂಚೆ ನಾನ್ ನಿಮ್ಗೆ ಹೇಗೆ ಒಪ್ಪಿಗೆ ಕೊಡ್ಲಿ? ಅರೆ ಅತ್ತಿಗೆ, ನಿಮ್ ಮಾತು ಕೇಳಿ ಆಕಾಶ ದೇವತೆಗಳು ಇಳಿದು ಬರ್ತಾರೆ. ಈ ಮಹಿಳೆಯರದ್ದೇನ್ ಬಿಡಿ. ಮತ್ತೆ ಅದಲ್ದೆ ಇಲ್ಲಿನ ಎಲ್ಲಾ ಮಹಿಳೆಯರು ನಿಮ್ ಮಾತನ್ನ ಕೇಳ್ತಾರೆ, ನನ್ ಗೊತ್ತಿದೆ. ಆದ್ರೆ ಸ್ವಲ್ಪ ಸಮಯ ಬೇಕಾಗುತ್ತಲ್ಲ? ಹಾಗಾದ್ರೆ ಹೀಗ್ ಮಾಡೋಣ, ಇವತ್ತು 28 ತಾರೀಕು, ನಾನು 1 ತಾರೀಕೆ ಮತ್ತೆ ಬರ್ತೀನಿ. ಆ ತನಕ ನೀವು ಎಲ್ಲಾ ತಯಾರಿನೂ ಮಾಡಿಡಿ, ಸರಿನಾ? ಮನ್ಮತ, ಈ ಸಲ ನನ್ಗೆ ಸಹಾಯ ಮಾಡ್ಕೊಣು. ಈ ಬಿಸ್ನೆಸ್ ಲಾಭ ತಂದ್ಕೊಟ್ರೆ ನಿನ್ನನ್ನ 25% ಪಾರ್ಟ್ನರ್ ಮಾಡ್ಬಿಡ್ತೀನಿ. ಆಗ್ಲಿ ನಾನಾಬಾಯ್, ನಾವು ಸ್ವಲ್ಪ ಯೋಚನೆ ಸರಿ. ಮತ್ತೆ ನೀವು ಊಟ ಅರೆ ಇಲ್ಲ, ಮಾಡ್ಕೊಂಡು- ಇಲ್ಲ, ಇಲ್ಲ. ಖಂಡಿತ ಖಂಡಿತ. ಈಗ ತುಂಬಾ ಕೆಲಸ ಬಾಕಿದೆ ಅತ್ತಿಗೆ. ಮತ್ತೆ ಹೊಸ ಬಿಸ್ನೆಸ್ ಅಲ್ವಾ, ಹೀಗಾಗಿ ಚೂರು ಪುರ್ಸೋತಿಲ್ಲ. ಮುಂದಿನ ಸಲ ಬರ್ತೀನಲ್ಲ, ಹೊಟ್ಟೆ ತುಂಬಾ ತಿಂತೀನಿ, ಸರಿನಾ? ಮತ್ತೆ ಆಗ್ಲಿ. ಅತ್ತಿಗೆ, ಅದು ಗುಂಪಿನ ಬಗ್ಗೆ ಬೇಗನೆ ನಿರ್ಧಾರ ಮಾಡಿ. ಹಾ, ಎಲ್ಲಾ ಕೆಲ್ಸ ಮುಗಿಸಿ ಬಂದಿದ್ದೀರಲ್ಲ, ಯಾವುದೇ ಗಡಿಬಿಡಿ ಇಲ್ವಲ್ಲ? ಸುಶೀಲಾ ತನ್ನಂತ 4 ಮಹಿಳೆಯರನ್ನು ತಯಾರಿಸಿದ್ಲು. ಮತ್ತೆ ಅವರ ಗ್ರೂಪ್ ಶುರುವಾಯ್ತು. ಮತ್ತೆ ಅವರ ಅಪ್ರೈಸಲ್ ರಿಪೋರ್ಟ್ ಚೆನ್ನಾಗಿತ್ತು. ಹೀಗಾಗಿ ಅವರಿಗೆ 75,000 ಸಾಲ ಸಿಕ್ಕಿತ್ತು. ಅದನ್ನವರು ನಾನಾಗೆ ಕೊಟ್ಬಿಟ್ರು. ಮೊದ್ಲು ನಾನಾ ಸಮಯಕ್ಕೆ ಕಂತು ತುಂಬ್ತಾ ಇದ್ರು. ಆದ್ರೆ ಕೆಲವು ದಿನದ ನಂತರ ಇಲ್ ಕೇಳ್ರಿ, ನಾನನ್ನೋದೇನಂದ್ರೆ, ನಾನಾಭಾಯ್ ಇನ್ನೂ ತನಕ ಬಂದಿಲ್ಲ. ನಾಳೆ ಕಂತಿನ ಹಣ ತುಂಬೋಕಿದೆ. ಅರೆ ಬರ್ತಾರೆ ಬಿಡೆ, ಬಿಸ್ನೆಸ್ನಲ್ಲಿ ಚೂರು ಮೇಲೆ ಕೆಳಗೆ ಆಗ್ತಾ ಇರುತ್ತೆ. ನೀನ್ ಚಿಂತೆ ಮಾಡ್ಬೇಡ, ಸ್ವಲ್ಪ ರೊಟ್ಟಿ ಕೊಡು. ಅರೆ ಅವ್ರು ಬರದೇ ಹೋದ್ರೆ ನಾವು ಹಣ ತುಂಬೋದು ಎಲ್ಲಿಂದ? ಬರದೆ ಹೋದ್ರಂದ್ರೇನು? ಈ ತನಕ ಯಾವತ್ತಾದ್ರೂ ವಚನ ಮರ್ತಿದ್ದಾರಾ? ಮತ್ತೆ ಕಳೆದ 3 ತಿಂಗಳ ಕಂತನ್ನು ಸರಿಯಾಗಿ ಕೊಟ್ಟಿದಾರಲ್ಲ? ಹಾ, ಅದೇನೋ ನಿಜ. ಆದ್ರೆ ಈ ಬಾರಿ ತುಂಬಾ ತಡ ಆಗಿದೆ, ಹೀಗಾಗಿ ನಂಗೆ ಚಿಂತೆ ಆಗ್ತಿದೆ. ನಾನೇನ್ ಹೇಳ್ತೀನಿ, ನೀವು ಸ್ವಲ್ಪ ಫೋನ್ ಮಾಡಿ ಅಲ್ಲ. ನೀವು ಹೆಂಗಸರು ಅನವಶ್ಯಕವಾಗಿ ಚಿಂತೆ ಮಾಡ್ಕೋತೀರಿ. ಆಗ್ಲಿ, ಊಟ ಮಾಡಿ ಫೋನ್ ಮಾಡ್ತೀನಿ. ಅಲ್ಲ ಈಗ್ಲೇ ಮಾಡ್ಬೇಕಾ? ಅರೆ ನಾನಂದದ್ದು ಹಾಗಲ್ಲ ರೀ.
ಆರಾಮವಾಗಿ ಊಟ ಮಾಡ್ಕೊಳ್ಳಿ, ಆ ನಂತರ ಫೋನ್ ಮಾಡ್ಬೋದು. ಹಾ. ಹಾ ಹಾ ಆಗ್ಲಿ ಆಗ್ಲಿ ಆಗ್ಲಿ, ಇಡ್ತೀನಿ. ಏನಾಯ್ತು? ನಾನೇನ್ ಹೇಳಿದ್ನೋ ಅದೇ ಆಯ್ತು. ಬಿಸ್ನೆಸ್ ಕೆಲ್ಸಕ್ಕಾಗಿ ನಾನು ಪುಣೆಗೆ ಹೋಗಿದ್ದಾರೆ, ಮತ್ತೆ ಅಲ್ಲೇ ಸಿಕ್ಕೊಂಡಿದ್ದಾರೆ. ನಾಳೆ ತನಕ ಬರ್ತಾರಲ್ವಾ? ಇಲ್ಲ, ಬಹುಶಃ 3-4 ದಿವಸ ಇನ್ನೂ ತಾಗುತ್ತೆ. 3-4 ದಿನ? ಹಾಗಾದ್ರೆ ನಾಳೆ ಹಣ ಯಾರು ತುಂಬ್ತಾರೆ? ಏನಾದ್ರೂ ಮಾಡು, ನಿನ್ನ ಗುಂಪಿನ ಹೆಂಗಸರ ಜೊತೆ ಮಾತಾಡು, ಮತ್ತೆ ಅವರಿಗೆ ತಿಳಿಸಿಕೊಡು. 3-4 ದಿವಸದಲ್ಲೇ ಬರ್ತಾರೆ, ಮತ್ತೆ ಕಂತು ಕಟ್ತಾರೆ. ಸರಿ, ಹಾಗಿದ್ರೆ ಏನಾದ್ರೂ ಮಾಡ್ಲೇಬೇಕಲ್ವಾ? ಒಂದು ತಿಂಗಳ ನಂತರ ಅರೆ, ಆ ನಾನಾಭಾಯಿ ಜೊತೆ ಮಾತಾಯ್ತೋ ಇಲ್ವೋ? ಅರೆ 2-3 ದಿವಸದಿಂದ ಫೋನ್ ಮಾಡ್ತೀನಿ, ಆದ್ರೆ ತಾಗ್ತಾನೇ ಇಲ್ಲ. ಮತ್ತೆ 3 ದಿನ ಬಾಕಿ ಇದೆಯಲ್ಲ ಕಂತು ಕಟ್ಟೋಕೆ. ನೋಡಿ, ನೀವಿನ್ನೊಂದ್ಸಲ ಪ್ರಯತ್ನ ಮಾಡಿ ಅಲ್ಲ. ಸರಿ, ಆಗ್ಲಿ ಆಗ್ಲಿ. ಏನಾಯ್ತು ರೀ? ಆಗ್ಲಿಂದ ಔಟ್ ಆಫ್ ಕವರೇಜ್ ಏರಿಯಾ ಅಂತಾನೆ ಬರ್ತಾ ಇದೆ. ನೋಡಿ, ನನ್ಗಂತೂ ಅನ್ಸತ್ತೆ ಖಂಡಿತ ಏನೋ ತೊಂದರೆ ಆಗಿದೆ. ನಾನೇನಂತೀನಿ, ನೀವು ಸ್ವತಃ ನಾನಾಬಾಯಿಯ ಹಳ್ಳಿಗೆ ಹೋಗಿ ನೋಡಿ ಬರ್ತೀರಾ? ನೀನ್ ನಿಜ ಹೇಳ್ತೀಯಾ? ಇವತ್ ನಾ ಈ ಕೆಲಸ ಮುಗಿಸ್ತೀನಿ, ಮತ್ತೆ ನಾಳೆ ನಾನಾಬಾಯಿಯ ಊರಿಗೆ ಹೋಗ್ತೀನಿ. ಏನಾಯ್ತು? ನಾನಾಬಾಯಿ ಸಿಕ್ಕಿದ್ರಾ? ಕಂತು ತುಂಬೋಕೆ ಹಣ ಕೊಟ್ರಲ್ಲ? ಕೊಡ್ಲಿಲ್ವೇ? ಅಂದ್ರೆ ಅವರೇ ಸ್ವತಃ ಬಂದು ಕೊಡ್ತಾರೇನೋ? ಅಂಗಡಿ? ಈ ಕಳ್ಳನಿಗೆ ಅಂಗಡಿ ಎಲ್ಲಿಂದ ಬರ್ಬೇಕು? ಅರೆ, ಹೀಗೆ ಸುಮ್ಮನೆ ಯಾಕೆ ಕೂತ್ಕೊಂಡ್ರಿ? ಹೇಳ್ರಿ, ಏನಾಯ್ತು? ಅಯ್ಯೋ ದೇವ್ರೆ, ಏನಾಯ್ತು? ಏನ್ ವಿಷಯ? ಸುಶೀಲಾ, ನಾವು ಸಿಕ್ಕೊಂಡ್ವಿ ಸುಶೀಲಾ. ಹಾಗಂದ್ರೆ ಆ ನಾನಾ 1 ನಂಬರ್ನ ಕಳ್ಳ ಅಂತೆ ಸುಶೀಲಾ. ಅರೆ, ಇಸ್ಪಿಟ್ನಲ್ಲಿ ಎಲ್ಲ ಹಣ ಕಳ್ಕೊಂಡು ಹೊಡಿದ್ದಾನೆವ, ಯಾರಿಗೂ ಗೊತ್ತಿಲ್ಲ ಎಲ್ಲಿದ್ದಾನಂತ. ಅವನು ಬಟ್ಟೆ ಗಿಟ್ಟೆ ಯಾವುದೇ ವ್ಯಾಪಾರ ಶುರು ಮಾಡ್ಲಿಲ್ಲ. ಆತ ಹೆಂಡ ಮತ್ತೆ ಇಸ್ಪೀಟ್ನಲ್ಲಿ ಎಲ್ಲ ಹಣ ಕಳ್ಕೊಂಡ್ಬಿಟ್ಟ. ಆತ ಬಹಳ ಜನರಿಗೆ ಮೋಸ ಮಾಡಿದಾನಂತೆ, ಮತ್ತೆ ಇವತ್ತು ಎಲ್ಲಿದ್ದಾನಂತೆ ಯಾರಿಗೂ ಗೊತ್ತಿಲ್ಲ. ಅಯ್ಯೋ ದೇವ್ರೆ, ನಾವಂತೂ ಹಾಳಾಗಿ ಹೋದ್ವಿ. ಈಗ ನಾವ್ ಏನ್ ಮಾಡೋದು? ಇದಂತೂ ತುಂಬಾ ಅನ್ಯಾಯ ಮೇಡಮ್. ಆಮೇಲೆ ಸುಶೀಲಾ ಏನ್ ಮಾಡಿದ್ಲು? ಏನ್ ಮಾಡ್ತಾಳೆ ಆಕೆ? ಆಕೆಯಂತೂ ಸಂಪೂರ್ಣವಾಗಿ ಸಿಕ್ಕಿಕೊಂಡಿದ್ಲು. ಕಂಪನಿಗೆ ಅವಳ ಬಗ್ಗೆ ಸಹಾನುಭೂತಿ ಇತ್ತು, ಆದ್ರೆ ಅವರಾದ್ರೂ ಏನ್ ಮಾಡ್ಬೋದು? ಹೀಗಾಗಿ ಕಂಪನಿಯವರು ಅವಳ ಸಾಲ ತೀರಿಸುವ ಅವಧಿ ಹೆಚ್ಚಿಸಿದ್ರು. ಆದ್ರೆ ಗುಂಪಿನ ಉಳಿದ ಹೆಂಗಸರು ಸುಶೀಲಾ ಜೊತೆ ಜವಾಬ್ದಾರಿ ಹೊರೋದಕ್ಕೆ ತಯಾರಾಗ್ಲಿಲ್ಲ. ಸುಶೀಲಾ ಬಳಿ ಏನೇನಿತ್ತು ಅದನ್ನು ಮಾರಿಯೇ ಸಾಲ ತೀರಿಸ್ಬೇಕು. ಇಂಥ ಆಸೆ ಬುರುಕ ಗ್ರಾಹಕರಿಂದ ಎಲ್ಲರಿಗೂ ನಷ್ಟ ಆಗುತ್ತೆ, ಜೊತೆಗೆ ನಮ್ಮ ಸೆಕ್ಟರ್ನ ಹೆಸರು ಹಾಳಾಗುತ್ತೆ. ಮೇಡಮ್ ಅವರೇ, ಒಂದು ಮಾತು ಕೇಳಲ್ಲ? ನೀವು ಸಿಟ್ಟಾಗೋದಿಲ್ಲ ಅಂದ್ರೆ ಅರೆ ಹೇಳ್ತೀನಿ. ಇಲ್ಲಿಲ್ಲ, ಏನ್ ಕೇಳಲಿಕ್ಕಿದೆ? ಸಂಕೋಚವಿಲ್ಲದೆ ಕೇಳು. ನೋಡಿ, ಈ ಇಡೀ ವಿಷಯದಲ್ಲಿ ಗ್ರಾಹಕರ ತಪ್ಪು ಇದ್ದೇ ಇದೆ, ಆದ್ರೆ ಕಂಪನಿದು ಯಾವುದೇ ತಪ್ಪಿಲ್ವಾ? ಅದು ಹೇಗೆ ಹೇಳ್ತೀರಾ ಲಕ್ಷ್ಮಿ ಅಕ್ಕ? ಮೊದಲು ಅಗತ್ಯಕ್ಕಿಂತ ಹೆಚ್ಚು ಸಾಲ ತಗೊಳ್ಳುದು ಅಥವಾ ಕಮಿಷನ್ ಆಸೆಯಲ್ಲಿ ಸ್ವಂತದ ಹೆಸರಲ್ಲಿ ಸಾಲ ತಗೊಂಡು ಇನ್ನೊಬ್ರಿಗೆ ಕೊಟ್ರೆ ಅದರಲ್ಲಿ ಕಂಪನಿದೇನು ತಪ್ಪು? ಅದೆಲ್ಲ ಗ್ರಾಹಕರದೇ ತಪ್ಪೇ. ತಡೀರಿ ಸುರೇಶ್, ನೀವ್ ಹೇಳಿ ಲಕ್ಷ್ಮಕ್ಕ. ನಿಮ್ಮ ವಿಷಯನೇ ಬೇರೆ ಮೇಡಮ್ ಅವರೇ, ಆದ್ರೆ ಕಂಪನಿಯ ಜನ ಬರ್ತಾರೆ ಮತ್ತೆ ನಮ್ಮ ಹಿಂದೆನೆ ಬಿದ್ದು ಬಿಡ್ತಾರೆ. ಗುಂಪು ಮಾಡಿ ಸಾಲ ಸಿಗುತ್ತೆ, ಗುಂಪು ಮಾಡಿ ಕಮಿಷನ್ ಕೊಡ್ತೀವಿ, ಮತ್ತೆ ಅವರ ಏಜೆಂಟರು ಬರ್ತಾರೆ, ಮತ್ತೆ ಅವರು ಇದೇ ಮಾತು ಹೇಳ್ತಾ ಇರ್ತಾರೆ, ಬೆನ್ನ ಹಿಂದೆ ತಾಗಿ ಬಿಡ್ತಾರೆ. ಈ ಮಾತಂತೂ ನಿಜವೇ ಆಗಿದೆ. ಚಿಟ್ಟೆಯ ಥರ ಸುತ್ತಾಡ್ತಾನೆ ಇರ್ತಾರೆ, ತಲೆ ನಿಜಕ್ಕೂ ಹಾಳಾಗಿ ಹೋಗುತ್ತೆ. ಮತ್ತೆ ಇಂಥ ಸ್ಥಿತಿಯಲ್ಲಿ ಎಲ್ರೂ ಯೋಚಿಸ್ತಾರೆ, ತಗೊಂಡೇ ಬಿಡೋಣ ಸಾಲ, ಆಮೇಲೆ ನೋಡೋಣವಂತೆ. ನೀವು ಹೇಳುವುದು ನಿಜವಾಗಿದೆ. ಇಂಥದ್ದೆಲ್ಲ ವಿಷಯದಲ್ಲಿ ಕೇವಲ ಗ್ರಾಹಕರ ತಪ್ಪಿರುತ್ತೆ ಅಂತ ನಾನ್ ಖಂಡಿತವಾಗಿಯೂ ಹೇಳೋದಿಲ್ಲ. ನನ್ಗೆ ಗೊತ್ತಿದೆ, ಈ ಕಂಪನಿಯ ಜನ ಸರಿಯಾಗಿ ಪರೀಕ್ಷಿಸದೆ ಬರೀ ತಮ್ಮ ಮಂತ್ಲಿ ಟಾರ್ಗೆಟ್ ಪೂರ್ಣಗೊಳಿಸೋದಕ್ಕೆ ಬೇಗನೆ ಸಾಲ ಕೊಡ್ತಾರೆ. ನಾವು ಕೂಡ ಅದನ್ನೇ ಹೇಳ್ತೇವೆ. ಅರೆ ಮೇಡಮ್ಗೆ ಮಾತನಾಡೋರು ಬಿಡಿ. ಜನರಿಗೆ ಅನ್ಸುತ್ತೆ ಇದು ಎಷ್ಟು ಒಳ್ಳೆ ಕಂಪನಿ ಅಂತ. ಏನೋ ಕೆಲಸ ಮಾಡದೆ ಎಷ್ಟು ಸುಲಭವಾಗಿ ಸಾಲ ಕೊಟ್ಟಿದೆ, ಅದು ನಮ್ಮ ಮನೆಗೆ ಬಂದು. ಆದ್ರೆ ಜನರಿಗೆ ಗೊತ್ತಿರೋಲ್ಲ, ಹೀಗೆ ಸುಲಭದ ಸಾಲ ಕೊಡೋದ್ರ ಹಿಂದೆ ಗ್ರಾಹಕರ ಉನ್ನತಿಯ ಉದ್ದೇಶ ಇರೋಲ್ಲ.
ಆದ್ರೆ ಆ ವ್ಯಕ್ತಿ ಹಾಗೂ ಕಂಪನಿಗೆ ಸುಲಭದ ಲಾಭ ಇದೆ. ಅಲ್ದೆ ಇನ್ನೇನು, ಒಂದ್ ವೇಳೆ ಅವರ ಲಾಭ ಇಲ್ದಿದ್ರೆ ನಮ್ಮ ಹತ್ರ ಯಾಕೆ ಬರ್ತಾರೆ? ನಾವಂತೂ ಅವಶ್ಯಕತೆ ಇಲ್ಲದಾಗ ಯಾವತ್ತೂ ಅವರಿಂದ ಸಾಲ ತಗೊಂಡಿಲ್ಲ. ಮತ್ತೆ ತಗೊಂಡಿದ್ದು ಎಷ್ಟು ತೀರಿಸೋಕಾಗತ್ತೋ ಅಷ್ಟೇ. ನಾವು ಯಾರ ಜಾಲಕ್ಕೂ ಬೀಳೋದಿಲ್ಲ. ಹಾ, ಹಾಗೇನೆ ಮಾಡ್ಬೇಕಮ್ಮ. ಮೇಡಮ್, ಕ್ರೆಡಿಟ್ ಬ್ಯೂರೋದ ಬಗ್ಗೆ ಹೇಳಿಯಲ್ಲ. ಅರೆ ಹಾ, ನಾನಂತೂ ಮರ್ತೇ ಬಿಟ್ಟಿದ್ದೆ. ನಮ್ಮ ದೇಶದಲ್ಲೂ ಕ್ರೆಡಿಟ್ ಬ್ಯೂರೋದ ಸ್ಕೀಮ್ ಬಹಳ ಬೇಗನೆ ಶುರು ಆಗೋದ್ರಲ್ಲಿದೆ. ಅದರ ಅರ್ಥ ಅದು ಯಾವ್ದೋ ಒಂದು ಹೊಸ ಫೈನಾನ್ಸ್ ಕಂಪನಿ ಏನಮ್ಮ? ಕಂಪನಿ ಅಂತ ಹೇಳ್ಬಹುದು, ಆದ್ರೆ ಫೈನಾನ್ಸ್ ಕಂಪನಿ ಅಂತ ಕಂಪನಿ ಅಲ್ಲ ಅದು. ಮತ್ತೆ ಈ ಕಂಪನಿ ಎಲ್ಲಾ ಫೈನಾನ್ಸ್ ಕಂಪನಿಗಳ ಗ್ರಾಹಕರ ಮಾಹಿತಿ ಇಟ್ಕೊಳ್ಳುತ್ತೆ. ಅವರ ಹೆಸರು, ಊರು, ವಿಳಾಸ, ಯಾವ ಕಂಪನಿಯಿಂದ ಎಷ್ಟು ಸಾಲ ತಗೊಂಡಿದ್ದಾರೆ, ಎಷ್ಟು ಬಾಕಿ ಉಳಿದಿದೆ, ಸರಿಯಾಗಿ ಕಂತು ತುಂಬ್ತಾರಾ, ಇದೆಲ್ಲ ವಿಷಯ. ಆದ್ರೆ ನಮಗೆ ಹೇಳಿ, ಅವರ ಬಳಿ ಈ ಎಲ್ಲ ಮಾಹಿತಿ ಎಲ್ಲಿಂದ ಬರುತ್ತೆ? ಒಳ್ಳೆ ಪ್ರಶ್ನೆ ಕೇಳಿದ್ದೀರಿ ನೀವು. ನಮ್ಮ ದೇಶದ ಎಲ್ಲಾ ಬ್ಯಾಂಕ್ಸ್ ಹಾಗೂ ಫೈನಾನ್ಸ್ ಕಂಪನಿಗಳು ಅವರ ಗ್ರಾಹಕರ ಎಲ್ಲಾ ಮಾಹಿತಿಯನ್ನು ಈ ಕ್ರೆಡಿಟ್ ಬ್ಯೂರೋಗೆ ಕಳಿಸುತ್ತವೆ. ಹೀಗಾಗಿ ಯಾವಾಗ ನೀವು ಒಂದು ಬ್ಯಾಂಕ್ ಅಥವಾ ಫೈನಾನ್ಸ್ ಕಂಪನಿಯ ಗ್ರಾಹಕರಾಗ್ತೀರೋ, ನಿಮ್ಮ ಎಲ್ಲಾ ಮಾಹಿತಿ ಕ್ರೆಡಿಟ್ ಬ್ಯೂರೋದ ಕಂಪ್ಯೂಟರ್ನಲ್ಲಿ ಇರಿಸಲಾಗುತ್ತೆ. ಅರೇ ವಾ, ಅಂದ್ರೆ ಎಲ್ಲಾ ಮಾಹಿತಿ ಕಂಪ್ಯೂಟರ್ನಲ್ಲಿ? ಬಟನ್ ಒತ್ತೋದು ಮತ್ತೆ ನಮ್ಮ ಎಲ್ಲಾ ಕತೆನೂ ಹೊರಬರುತ್ತೆ. ಹಾ, ನಿಜಕ್ಕೂ. ಆದ್ರೆ ಇಷ್ಟೇ ಅಲ್ಲ, ನಿಮ್ಮ ಕ್ರೆಡಿಟ್ ಒಂದ್ ವೇಳೆ ಚೆನ್ನಾಗಿದ್ರೆ, ಅಂದ್ರೆ ನೀವು ಸರಿಯಾಗಿ ಸಾಲ ತುಂಬಿದ್ರೆ ಹಾಗೂ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ ಅಂತಾದ್ರೆ, ಆಗ ನೀವು ದೊಡ್ಡ ಮೊತ್ತದ ಸಾಲ ಕಡಿಮೆ ಬಡ್ಡಿಗೆ ಹಾಗೂ ಕಡಿಮೆ ವೇಳೆಯಲ್ಲಿ ಪಡೆಯಬಹುದು. ವಾ, ಇದರ ಅರ್ಥ ನಮ್ಮಂಥ ಒಳ್ಳೆ ಜನರಿಗೆ ಲಾಭವೇ ಇದೆ. ಸರಿಯಾಗಿ ಹೇಳ್ತಾ ಇದ್ದೀರಿ. ಮತ್ತೆ ಹೇಳಿ, ಒಂದ್ ವೇಳೆ ಯಾವುದೇ ವ್ಯಕ್ತಿ ಒಂದು ಬ್ಯಾಂಕಿನ ಇಲ್ಲ ಫೈನಾನ್ಸ್ ಕಂಪನಿಯ ಸಾಲ ತೀರಿಸಿದ್ದಿಲ್ಲ ಅಂದ್ರೆ? ಆಗೇನು, ಆ ಮನುಷ್ಯನಿಗೆ ಎಂದು ಯಾವುದೇ ಕಂಪನಿಯಿಂದ ಇಲ್ಲ ಯಾವುದೇ ಬ್ಯಾಂಕಿನಿಂದ ಸಾಲ ಯಾವತ್ತೂ ಸಿಗೋದಿಲ್ಲ. ಇದು ನಿಜಕ್ಕೂ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಕೆಲವು ಕೆಟ್ಟ ಜನರು ಕಂಪನಿಯ ಸಾಲ ತಗೋತಾರೆ ಮತ್ತೆ ಮುಳುಗಿಸ್ತಾರೆ, ಇನ್ನೊಂದ್ ಕಡೆ ಹೋಗ್ತಾರೆ ಮತ್ತೆ ಅವರನ್ನು ಮುಳುಗಿಸ್ತಾರೆ, ಹೀಗೆ ಮಾಡ್ತಾ ಇರ್ತಾರೆ. ಮತ್ತೆ ಕೇಳಿ, ಎಲ್ಲಾ ಕಂಪನಿಗಳು ಹಾಗೂ ಬ್ಯಾಂಕುಗಳಿಗೆ ಅವರ ಗ್ರಾಹಕರ ಮಾಹಿತಿಯನ್ನ ಕ್ರೆಡಿಟ್ ಬ್ಯೂರೋಗೆ ಕೊಡೋದು ಕಾನೂನು ರೀತಿಯಲ್ಲಿ ತುಂಬಾನೇ ಅವಶ್ಯಕ. ಇದಂತೂ ತುಂಬಾ ಒಳ್ಳೇದಾಯ್ತು. ಇದರಿಂದ ಯಾವುದೇ ಸಮಸ್ಯೆ ಉಂಟಾಗೋಲ್ಲ. ಹಾಗಂತೂ ಯಾವತ್ತೂ ಆಗ್ಬಾರ್ದು. ಕೊನೆಯದಾಗಿ ಒಂದು ಮಾತು ಹೇಳ್ತಾ ಇದ್ದೀನಿ, ಸಾಲ ತಗೊಳ್ಳೋದು ಖಂಡಿತ ಕೆಟ್ಟದಲ್ಲ. ಆದ್ರೆ ಅಗತ್ಯಕ್ಕಿಂತ ಹೆಚ್ಚು ಸಾಲ ಅಥವಾ ಅಗತ್ಯ ಇಲ್ದಾಗ ಕೇವಲ ಕಮಿಷನ್ಗಾಗಿ ತಮ್ಮ ಹೆಸರಲ್ಲಿ ಸಾಲ ಪಡೆದು ಇನ್ನೊಬ್ಬರಿಗೆ ಕೊಡೋದು ಹಾಗೂ ಸಮಯಕ್ಕೆ ತುಂಬದಿರೋದು ಅದು ತಪ್ಪು. ಇದೇ ರೀತಿಯಲ್ಲಿ ಯಾವ ಕಂಪನಿಗಳು ಕೇವಲ ನಿಮ್ಮ ಲಾಭದ ಬಗ್ಗೆ ಮಾತಾಡಿ ನಿಮಗೆ ಅಗ್ಗದ ಸಾಲ ಕೊಡಿಸುವ ಆಸೆ ಹುಟ್ಟಿಸ್ತಾರೋ ಅಂಥ ಕಂಪನಿಗಳಿಂದ ನೀವು ದೂರವೇ